ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಹಿಂಸಾ ಸಂದೇಶ ಸಾರ್ವಕಾಲಿಕ ಭಗವಾನ್ ಮಹಾವೀರ ಸ್ವಾಮಿಯ 2625ನೇ ಜನ್ಮ ಕಲ್ಯಾಣ ಮಹೋತ್ಸವವನ್ನು ವಿಶ್ವದಾದ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಅಹಿಂಸೆ, ಅನೇಕಾಂತ ಮತ್ತು ಅಪರಿಗ್ರಹ ಎಂಬ ಮಹಾವೀರರ ದಿವ್ಯ ಸಂದೇಶಗಳು ಇಂದಿನ ಸಂಘರ್ಷಮಯ ಜಗತ್ತಿಗೆ ಅತ್ಯಂತ ಪ್ರಸ್ತುತವಾಗಿದ್ದು, ಮಾನವ ಕುಲಕ್ಕೆ ಅಮೃತ ತುಲ್ಯವಾಗಿದೆ. ಜೀವನ ಮತ್ತು ತಪಸ್ಸು. ಮಹಾವೀರರ ಬಿಹಾರದ ಕುಂಡ ಗ್ರಾಮದ ವೈಶಾಲಿಯ ರಾಜ ಸಿದ್ಧಾರ್ಥ ಮತ್ತು ರಾಣಿ ತ್ರಿಶಲಾ ದಂಪತಿಯ ಪುತ್ರರಾಗಿ ಜನಿಸಿದ ವರ್ಧಮಾನರು ಯೌವನದಲ್ಲೇ ಸಂಸಾರದ ಸುಖವನ್ನು ತೊರೆದು ದಿಗಂಬರ ದೀಕ್ಷೆ ಸ್ವೀಕರಿಸಿದರು. ಕಠಿಣ ತಪಸ್ಸಿನ ಮೂಲಕ ಕೇವಲ ಜ್ಞಾನ ಪಡೆದ ಅವರು 24ನೇ ತೀರ್ಥಂಕರರಾಗಿ ಲೋಕ ಕಲ್ಯಾಣಕ್ಕೆ ಮುಂದಾದರು. ಕ್ರಿಸ್ತಪೂರ್ವ 599ರಿಂದ 527ರವರೆಗಿನ ಅವರ 72 ವರ್ಷಗಳ ಜೀವಿತಾವಧಿಯು ಅಜ್ಞಾನ, ಮೂಢನಂಬಿಕೆ ಮತ್ತು ಪ್ರಾಣಿ ಹಿಂಸೆಯ ವಿರುದ್ಧ ಮಹಾನ್ ಕ್ರಾಂತಿಯಾಗಿತ್ತು. ಬೋಧನೆಗಳು ಮತ್ತು ದರ್ಶನ. ಮಹಾವೀರರು ತಮ್ಮ ಸಮವಸರಣದ ಮೂಲಕ ಪ್ರಾಕೃತ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಜೀವನ ರಹಸ್ಯವನ್ನು ಬೋಧಿಸಿದರು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಗ್ ಚಾರಿತ್ರ್ಯಗಳೇ ಮುಕ್ತಿಯ ಮಾರ್ಗವೆಂದು ಸಾರಿದರು. ಜೀವಿಯೇ ನೆರವು ಎಂಬ ತತ್ವದಡಿ ಭೌತಿಕ ಸಂಪತ್ತಿಗಿಂತ ಚಾರಿತ್ರ್ಯ ಮತ್ತು ನೈತಿಕತೆಗೆ ಹೆಚ್ಚಿನ ಒತ್ತು ನೀಡಿದರು. ಮನಸ್ಸಿನ ಏಕಾಗ್ರತೆಗಾಗಿ ಮೌನ, ಉಪವಾಸ ಮತ್ತು ಧ್ಯಾನದ ಮಾರ್ಗಗಳನ್ನು ಬೋಧಿಸಿದ ಅವರು ಮುನಿ, ಆರ್ಯಿಕ, ಶ್ರಾವಕ ಮತ್ತು ಶ್ರಾವಿಕೆ ಎಂಬ ಚತುರ್ವಿಧ ಸಂಘಗಳನ್ನು ನಿರ್ಮಿಸಿದರು. ನಿರ್ಗ್ರಂಥತೆ ಮತ್ತು ದಿಗಂಬರತ್ವ. ನಿರ್ಗ್ರಂಥ ಎಂದರೆ ಬಾಹ್ಯ ಮತ್ತು ಅಭ್ಯಂತರ ಪರಿಗ್ರಹಗಳಿಂದ ಮುಕ್ತರಾಗುವುದು. ಮೋಕ್ಷದ ಹಾದಿಯಲ್ಲಿ ದಿಗಂಬರತ್ವವು ಪರಮೋಚ್ಚ ಸ್ಥಿತಿಯಾಗಿದೆ. ನವಿಲುಗರಿಯ ಪೆಂಚಿ ಮತ್ತು ಶೌಚಕ್ಕಾಗಿ ಕಮಂಡಲವನ್ನು ಮಾತ್ರ ಧರಿಸುವ ದಿಗಂಬರ ಮುನಿಗಳು ಇಂದ್ರಿಯ ಜಯದ ಸಂಕೇತವಾಗಿದ್ದಾರೆ. ಮಹಾವೀರರು ಸ್ವತಃ ನಿರ್ಗ್ರಂಥರಾಗಿ ವಿಶ್ವದ ಪದಾರ್ಥಗಳ ನೈಜ ಸ್ವಭಾವವನ್ನು ಅರಿಯುವ ದಿವ್ಯ ದೃಷ್ಟಿಯನ್ನು ಜಗತ್ತಿಗೆ ನೀಡಿದರು. ಸರಳ ಜೀವನ ಮತ್ತು ಅಹಿಂಸೆ. ಮಹಾವೀರರ ಸಂದೇಶಗಳು ಅತ್ಯಂತ ಸರಳ ಮತ್ತು ಆಚರಣಾ ಯೋಗ್ಯವಾಗಿದ್ದವು. ಮಾಂಸಾಹಾರ ತ್ಯಾಗ, ರಾತ್ರಿ ಭೋಜನ ತ್ಯಾಗ ಮತ್ತು ನೀರನ್ನು ಸೋಸಿ ಕುಡಿಯುವಂತಹ ಅಹಿಂಸಾ ತತ್ವದ ಜೀವನ ಶೈಲಿಯನ್ನು ಅವರು ಬೋಧಿಸಿದರು. ಕೇವಲ ತಿನ್ನುವುದಕ್ಕಾಗಿ ಬದುಕದೆ ಆತ್ಮೋದ್ಧಾರಕ್ಕಾಗಿ ಬದುಕಬೇಕೆಂಬುದು ಅವರ ಆಶಯವಾಗಿತ್ತು. ಅವರ ಸಂದೇಶಗಳಿಂದ ಪ್ರಭಾವಿತರಾದ ಅನುಯಾಯಿಗಳು ಭಾರತ ಮಾತ್ರವಲ್ಲದೆ ಸಿಂಧೂ ದೇಶ, ಆಫ್ಘಾನಿಸ್ತಾನ, ಇರಾನ್, ಟಿಬೆಟ್, ಶ್ರೀಲಂಕಾದವರೆಗೂ ಜಿನ ಮಂದಿರಗಳನ್ನು ನಿರ್ಮಿಸಿ ಶ್ರಮಣ ಸಂಸ್ಕೃತಿಯನ್ನು ಪಸರಿಸಿದರು.
ಜೈನ ಧರ್ಮವು ಕೇವಲ ಮಹಾವೀರರಿಂದ ಆರಂಭವಾದುದಲ್ಲ. ಇದು ಪ್ರಥಮ ತೀರ್ಥಂಕರ ಋಷಭ ದೇವರಿಂದ ಆರಂಭವಾದ ಸುದೀರ್ಘ ಮತ್ತು ಪ್ರಾಚೀನ ಪರಂಪರೆಯಾಗಿದೆ. ಮಹಾವೀರರು ಈ ಪರಂಪರೆಯ 24ನೇ ತೀರ್ಥಂಕರರಾಗಿ ಸನಾತನ ಅಹಿಂಸಾ ಧರ್ಮವನ್ನು ಪುನರುತ್ಥಾನಗೊಳಿಸಿದರು. ಈ ಜನ್ಮ ಕಲ್ಯಾಣದ ಸಂದರ್ಭದಲ್ಲಿ ಮಹಾವೀರರ ಸರ್ವ ಜೀವ ಮೈತ್ರಿಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಸಂದೇಶದ ಸಾರ: 1. ಪರರ ದೋಷ ಕಾಣುವ ಮುನ್ನ ಸ್ವದೋಷ ಪರೀಕ್ಷಿಸಿಕೊಳ್ಳಿ. 2ನೇಯದು, ಪರರಿಗೆ ಕೇಡು ಬಯಸಬೇಡಿ, ಅದು ಧರ್ಮಕ್ಕೆ ವಿರೋಧವಾದುದು. 3ನೇಯದು, ಹಿಂಸೆಯೇ ಮಹಾಪಾಪ, ಅಹಿಂಸೆಯೇ ಮಹಾಪುಣ್ಯ. 4ನೇಯದು, ಲೋಭ ಮತ್ತು ಮೋಹಗಳೇ ಹಿಂಸೆಗೆ ಮೂಲ ಕಾರಣ. ವಂದನೆಗಳು ಸ್ನೇಹಿತರೆ. ಮಹಾವೀರ ಜಯಂತಿಯ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.